ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನಿ ವ್ಲಾಗ್ಸ್. ಇದು ಉಚ್ಚಿಲತೇರಿಗೆ ಹೋಗಿದ್ದೆಲ್ಲ ನಾನು ಮಧ್ಯಾಹ್ನದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ಅದೇ ದಿವಸದ ಕಂಟಿನ್ಯೂಯೇಷನ್. ಅದಾದಮೇಲೆ ಸಂಜೆ ರಥೋತ್ಸವ ಇತ್ತು, ಅದಕ್ಕೆ ನಾವು ಹೊರಟಿದ್ದೇವೆ. ಈಗ ನೋಡ್ಬೋದು, ಯೂಶ್ವಲಾಗಿ ರಥೋತ್ಸವ ಲೇಟಾಗಿ ಇರುತ್ತೆ, ಅಂದರೆ 9 ಗಂಟೆ 10 ಗಂಟೆ ಆ ಥರ ಇರುತ್ತೆ. ಬಟ್ ನಾವು ಅದೇ ಅಂದ್ಕೊಂಡು ಹೋದ್ವಿ ಲೇಟಾಗಿರುತ್ತೆ. ಬಟ್ ನಾವು ಹೋಗ್ಬೇಕಾದ್ರೆ ಜಸ್ಟ್ ರಥ ಎಳ್ದಾಗಿತ್ತು. ಬಟ್ ಇಟ್ಸ್ ಓಕೆ. ನಾವು ಮಧ್ಯಾಹ್ನ ಕೂಡ ದೇವಸ್ಥಾನದೊಳಗೆ ಹೋಗಿರಲಿಲ್ಲ, ಹಾಗೆ ದೇವಸ್ಥಾನದೊಳಗೆ ಕೂಡ ಹೋಗ್ಲಿಕ್ಕೆ ಒಂದು ಅವಕಾಶ ಆಯಿತು. ಮತ್ತು ದೇವರ ಬಲಿ ನಮಗೆ ನೋಡಲಿಕ್ಕೆ ಸಿಕ್ತು. ಸೊ ಹಾಗಾಗಿ ಸ್ವಲ್ಪ ಬಲಿ ಸೇವೆಯನ್ನು ನೋಡಿಕೊಂಡು ಬಂದ್ವಿ. ರಥ ಎಳೆಯುವಾಗಿರಲಿಲ್ಲ, ಬಟ್ ರಥ ಎಳ್ದಾಗಿ ಬಂದು ನಿಂತಿತ್ತು, ಆವಾಗ ನಾವು ಬಂದದಷ್ಟೇ. ಸೊ ಬನ್ನಿ ನೋಡುವ, ಹೋಗುವ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಗೊತ್ತಾ, ದೇವಸ್ಥಾನ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ವರ್ಷಕ್ಕೆ ಒಂದು ಸಲ ರಥೋತ್ಸವ ಅಲ್ಲ, ಹಾಗೆ ಗೌಜು ತುಂಬ ಜನ ಇದ್ರು. ರಥೋತ್ಸವ ಅಂದರೆ ಸ್ವಲ್ಪ ನಾವು ಹೋಗುವಾಗ ರಥ ಎಳ್ದಾಗಿತ್ತಲ್ಲ, ಹಾಗೆ ಸ್ವಲ್ಪ ಜನ ಕಮ್ಮಿ ಇದ್ದಿರ್ಬೋದು, ಅಂದರೆ ಆ ಟೈಮಲ್ಲೇ ಇದ್ರು. ಸೊ ಅದಕ್ಕಿಂತ ಮುಂಚೆ ತುಂಬ ಜನ ಸಹ ಇರ್ಬೋದೇನೋ. ನೋಡ್ಬೋದು ಎಷ್ಟು ಚೆನ್ನಾಗಿ ಲೈಟ್ ಸೆಟ್ಟಿಂಗ್ ಮಾಡಿದಾರಲ್ಲ. ಅದಾದಮೇಲೆ ಅಲ್ಲಿ ಹೋಗಿ ನೋಡುವಾಗ ಜಸ್ಟ್ ರಥ ಎಳ್ದಾಗಿತ್ತು. ಅಂದರೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು, ಬಟ್ ಏನೋ ಬೇಗ ಆಗೋಗಿತ್ತು. ಇಟ್ಸ್ ಓಕೆ. ಬನ್ನೀಗ ದೇವಸ್ಥಾನದೊಳಗಡೆ ಹೋಗೋಣ. ಹಾಗೆ ಬಲಿ ಉತ್ಸವ ಒಂದು ಸ್ವಲ್ಪ ನೋಡೋಣ, ಅದು ಚೆನ್ನಾಗಿರುತ್ತೆ ನೋಡೋಕ್ಕೆ, ದೇವರದ್ದು ಬಲಿದು. ಸೊ ಬನ್ನಿ.
ನೋಡಿದ್ರಲ್ಲ ಬಲಿ ಸೇವೆ ಹೇಗೆ ಇತ್ತು ಅಂತ. ಹೀಗೆ ದೇವಸ್ಥಾನ ಸುತ್ತ ಬಲಿ ಸೇವೆ ನಡೆಯುತ್ತೆ, ಆಮೇಲೆ ಒಳಗೆ ಹೋಗುವಂಥದ್ದು. ಸೊ ಅದನ್ನ ಸ್ವಲ್ಪ ನೋಡಿದ್ವಿ ನಾವು. ಮತ್ತೆ ದೇವಸ್ಥಾನದ ಇದು ಬಲಿ ಆಗುವಾಗನೇ ಸ್ವಲ್ಪ ನೋಡಿ ಮತ್ತೆ ದೇವಸ್ಥಾನದೊಳಗೆ ಹೋಗಿ ಕೈ ಮುಗಿದು ತೀರ್ಥ ಪ್ರಸಾದ ತಗೊಂಡು ಬಂದ್ವಿ. ಅದಾದ್ಮೇಲೆ ಸ್ವಲ್ಪ ತನಕ ಇಲ್ಲೇ ನೋಡಿ ಬಲಿ ನೋಡಿ ಮತ್ತೆ ಈಗ ಸ್ವಲ್ಪ ಸಂತೆ ಇತ್ತು, ಹಾಗೆ ಸಂತೆ ಸುತ್ತುವ ಅಂತ ಹೇಳಿ ಬಂದ್ವಿ. ಆಯ್ತು ದೆಪ್ಲೆ 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 ಇನ್ನೊಂದಿಷ್ಟು ಇತ್ತು. ಇದರಲ್ಲಿ ಚೀಸ್ ಬಾಲ್ ತಗೊಂಡ್ರೆ, ಐಸ್ ಕ್ರೀಮ್ ಆಯಿತು, ಗೋಬಿ ಮಂಚೂರಿ ಆಯಿತು. ಎಂಚ ಉಂಡ್ಯಾ ಬೈಕುಂಡ ತೇರು ನೋಡಿ ಆಯಿತು. ನಾ ಬರೋಷ್ಟರಲ್ಲಿ ತೇರು ಎಳ್ದಾಗಿತ್ತು. ಬಟ್ ದೇವರದ್ದು ಬಲಿ ಸ್ವಲ್ಪ ಸಿಕ್ತು. ಹಾಗೆ ದೇವರ ಮತ್ತು ದೇವಸ್ಥಾನಕ್ಕೆ ಒಳಗೆ ಹೋಗಿ ಕೈಯೆಲ್ಲ ಮುಗಿದು ಬಂದ್ವಿ. ಅಲ್ಲಿ ಸ್ವಲ್ಪ ಸಂತೆ ಕೂಡ ಸಿಗ್ತಿದ್ವಿ. ಅದರಲ್ಲಿ ಒಂದು ಈಗ ಅದ್ರ ಮೇಲೆ ಬಿಟ್ಟಿದ್ನೇನು. ಮತ್ತು ಗೋಬಿ ತಗೊಂಡು ಚೆನ್ನಾಗಿತ್ತು. ಚೀಸ್ ಗೋಬಿ ಚೆನ್ನಾಗಿರಲ್ಲ ಅಂತ ತಗೊಂಡು ಚೆನ್ನಾಗಿತ್ತು. ಒಳ್ಳೆಯದು ಚೀಸ್ ರೋಲ್ ತಗೊಂಡು ಚೆನ್ನಾಗಿರುತ್ತೆ ಅಂತ. ಯಪ್ಪ ನಿಜವಾಗ್ಲೂ ಅನಿಸಿಕೆ ಆಗಲಿಲ್ಲ, ಇಷ್ಟನೇ ಆಗಲಿಲ್ಲ ನಮಗೆ. ಅಂದರೆ ಬೇರೆ ಒಬ್ಬೊಬ್ರು ಟೇಸ್ಟ್ ಒಂದೊಂಥರ ಇರುತ್ತೆ, ಬೇರೆಯವ್ರಿಗೆ ಇಷ್ಟ ಆಗ್ಬೋದೇನೋ, ನಮಗೆ ಅಷ್ಟು ಇಷ್ಟ ಆಗಲಿಲ್ಲ. ನೀವು ನಾವು ಹೊರಟ್ವಿ. ಆಯಿತು, ಟೈಮ್ ಆಯಿತು. ಎಂತ ಹೇಳಿದ್ ನೀವು? ಹೇಳಿ, ಎಂತ ಹೇಳಿದ್ರಿ ಹೇಳಿ. ಅದರ ಬದಲು 100 ರೂಪಾಯಿ ಕೊಡೋದು ಸರಿ ಮಂಗಳೂರು ಹೇಳಿದ್ದಕ್ಕೆ ಅಂತ ಹೇಳ್ರಿ ಅಂತ. ಅದರ ಬದಲು ಮನೆಯಲ್ಲಿ ಗೋಳಿ ಬಜ್ಜಿ ಬಿಡುವುದಿತ್ತಂತ ಹೇಳಿದ್ದು. ನಾನು ಮಧ್ಯಾಹ್ನ ಬಂದದ್ದು. ಈಗ ಅದು ಸೇರಿ ಇರಲಾಗ ಪೋಸ್ಟ್ ಮಾಡಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.